ರೋಹಿಣಿನೂ ಕೂಡ ಮಲ್ಕೊ ಅಂತ ಅಂದ್ರೆ ಎದ್ ಬಂದೋಳು ಆಲ್ರೆಡಿ. ಏನು ಕಬಾಬ್ ಮಾಡಕ್ಕೆ ಅಂದ್ರೆ ಏನು ಇಲ್ಲ, ನಂಗೆ ಮಾಡಕ್ ಮೊದಲು ಬರುತ್ತಲ್ಲ. ಕಮ್ಮಿತ್ ಬರೋದು ಅಂತ ಕಾಲೇಜ್ಗೆ ಹೋಗೋದತ್ತಲ್ಲ, ಕಾಲೇಜ್ಗೆ ಹೋಗ್ದಂಗ್ ಉಳ್ಕೊಂಡ. ಹಾಗೆ ಎದುರುಗಡೆ ಬೆಟ್ಟದಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಚತುರ್ಮುಖ ದಿಗಂಬರ ಜೈನ ಬಸ್ತಿ. ರೋಹಿಣಿ ಯಾಕೋ ಮಂಕಾಗಿದ್ದಾಳೆ ಅಂತ ಅವರಜ್ಜಿ ದೃಷ್ಟಿ ತೆಗೆದ್ರು. ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಅಲ್ಲೇ ಗಾಡಿ ಹೋಗ್ಬೇಕು. ಈ ವಿಶೇಷತೆ ಏನಂತಂದ್ರೆ ತುಂಬಾ ಜನ ಅರ್ಕೆ ಮಾಡ್ಕೊಳ್ಳೋರು ಕೂಡ ಬರ್ತಾರೆ. ಇದು ಕೂಡ ಬಂಡೆ ಇದೆ, ಆ ಬಂಡೆ ಮಧ್ಯದಲ್ಲಿ ಗರುಡ ಆಂಜನೇಯ ಸ್ವಾಮಿ ಅಂತಾನೂ ಕೂಡ ಕರೀತಾರೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಾಲು ಸ್ಟೋರೀಸ್. ಎಲ್ಲರೂ ಕೂಡ 2025ನೇ ಇಸ್ವಿನ ಮುಗಿಸಿ 2026ನೇ ಇಸ್ವಿಗೆ ಕಾಲಿಡ್ತಾ ಇದೀವಿ. ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಇರೋದ್ರಿಂದ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ, ಹಾಗೆ ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡು, ಹಾಗೆ ನನ್ನ ಮಗಳಿಗೂ ಕೂಡ ಆಶೀರ್ವಾದ ಮಾಡಿಸಿದ್ವಿ. ಅಲ್ಲಿ ನೋಡ ಅಜ್ಜಿ, ನಮಸ್ಕಾರ ಮಾಡ ಅಜ್ಜಿಗೆ. ಹೋಗೋಣ. ಮನೆಯಲ್ಲಿ ಪೂಜೆನ ಮುಗಿಸಿ ಅದಾದ ನಂತರ ನಮ್ಮ ಹಳ್ಳಿಲಿರ್ತಕ್ಕಂಥ ದೇವಸ್ಥಾನಕ್ಕೆ ಬಂದು ಅಲ್ಲೂ ಕೂಡ ಪೂಜೆ ಮಾಡಿಸಿದ್ವಿ. ಅದಾದ ನಂತರ ನಮ್ಮ ರೋಹಿಣಿ ಆಲ್ರೆಡಿ ಆಟ ಮಾಡೋದಕ್ಕೆ ಶುರು ಮಾಡಿದ್ಲು. ಅಜ್ಜಿ ಮನೆಗೆ ಹೋಗೋಣ ಅಂತ. ನಿನ್ನೆ ನಾವು ಮೈಸೂರಿಂದ ಹೊರಟಾಗ್ಲೇನೆ ಅಜ್ಜಿ ಮನೆಗೆ ಹೋಗೋಣ ಅಂತ ನಮ್ಮ ರೋಹಿಣಿ ಕೇಳ್ತಾ ಇದ್ಲು. ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆ ಮನೆ ಕಡೆ ಹೊರಟಿದೀವಿ. ಅವ್ವ ಮನೇಲಿ ಏನೇನಿದೆ ಚಿನ್ನಿ? ಮೇಕೆ ಎಲ್ಲ ಇದೆ, ಆಮೇಲೆ ಇನ್ನೇನಿದೆ? ಹಾ, ಆಮೇಲೆ ಕೋಳಿ ಮೇಕೆ, ಆಮೇಲೆ ಕುರಿ ಮೇಕೆ. ನಾವು ನಮ್ಮ ಹಳ್ಳಿಯಿಂದ ಲೇಟ್ ಆಗಿ ಹೊರಟಿದ್ರಿಂದ ಅತ್ತೆ ಮನೆ ತಲುಪೋ ಅಷ್ಟರಲ್ಲಿ ಕತ್ಲಾಗಿತ್ತು. ನಾನು ಬರೋದಿ ಹೊಟ್ಟಿತ್ತು ಆಕೆ ಬಿಸಿ ಮಾಡಾಯ್ತಾ? ಏನು ಕಬಾಬ್ ಮಾಡಕ್ಕೆ ಅಂದ್ರೆ ಏನು ಇಲ್ಲ, ನಂಗೆ ಮಾಡಕ್ ಮೊದಲು ಬರುತ್ತಲ್ಲ. ಅದಕ್ಕೆ ನಾನು ಬರೀ ಸಾರು ಮಾಡಿ ನಾಕೆ ಮೀನು ತೀರೋಗ್ಲಿ ಬಿಡು. ಎಲ್ಲಿ ತಗೊಂಡಿದ್ದಾನೆ? ಯಾರು ಹೋದ್ರೆ ಆದಾಡಿದೀನಿ, ಮನೆಗೆ ಇಷ್ಟ ಅಂತ ಮೇಕೆ ಅಲ್ಲಿದೆ, ಅಲ್ಲಿ ನೋಡು ಮೇಕೆ ನೋಡು. ಅಲ್ಲಿ ಇಲ್ಲಿನೂ ಇದೆ, ಪೈಪ್ ಮೇಲೆ ಪೈಪ್ ಒಳಗೆ ಹೋಯ್ತು. ಇಲ್ಲಿ ಚಿರು ಏನ್ ಬೇಕಾದ್ರೆ ತೋರ್ಸು ಚಿನಿ ತಾತಂಗೆ. ಅಲ್ಲಿ ಕರ್ಕೊಂಬರೋರ್ಗು ಹೊಳ್ತಿತ್ತು. ನಮ್ಮ ಮಾವನ ಮನೆಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಕತ್ಲಾಗಿತ್ತು. ಬರೋ ಅಷ್ಟರಲ್ಲಿ ಮೀನ್ ಸಾರನ್ನ ರೆಡಿ ಮಾಡಿದ್ರು. ಮನೆ ಹತ್ರನೇ ಯಾರೋ ಮೀನ್ ಮಾರ್ಕೊಂಡ್ ಬಂದಿದ್ರಂತೆ. ಹಾಗಾಗಿ 1-2 kg ಅಷ್ಟು ಮೀನನ್ನ ತಗೊಂಡು ಊಟ ರೆಡಿ ಮಾಡಿದ್ರು. ಬರ್ತಿದ್ದಾಗೆ ರೋಹಿಣಿನ ನೋಡಿ ರೋಹಿಣಿ ಯಾಕೋ ಮಂಕಾಗಿದ್ದಾಳೆ ಅಂತ ಅವರಜ್ಜಿ ದೃಷ್ಟಿ ತೆಗೆದ್ರು. ಹಾಗೆ ಸ್ವಲ್ಪ ಹೊತ್ತು ಹೊರಟೆ ಹೊಡೆದು ರಾತ್ರಿ ಊಟ ಮಾಡಿ ಮಲ್ಕೊಂಡ್ವಿ. ಗೈಸ್, ರಾತ್ರಿ ನಮ್ಮ ಅತ್ತೆ ಮನೆ ತಲುಪ್ದಾಗ್ಲೇ ಆಲ್ರೆಡಿ ನೈಟ್ ಆಗಿತ್ತು. ಊಟ ಮಾಡ್ಕೊಂಡ್ ಮಲ್ಗಿದ್ವಿ. ಈಗ ಬೆಳಿಗ್ಗೆ ಎದ್ದು ಹೊಲ ಜಮೀನಿಗೆಲ್ಲ ಇವರು ತೆಂಗಿನ ಸೊಸೆ ಹಾಕ್ಸಿದ್ದಾರೆ. ಅಲ್ಲಿ ನೀರ್ ಬೀಳೋಣ ಅಂತ ಹೋಗ್ತಾ ಇದ್ವಿ. ಅಲ್ಲಿನೂ ಬೋರ್ ಹಾಕಿಲ್ಲ, ತೆಂಗು ಹಾಕಿದ್ರು. ಮಳೆಗಾಲದಲ್ಲಿ ನೆಟ್ಟಿರೋದ್ರಿಂದ ಮಳೆಗಾಲದಲ್ಲಿ ಬೋರ್ ಸಿಕ್ಕಿದ್ರೆ ಅದು ಪರ್ಮನೆಂಟ್ ಸೋರ್ಸ್ ಆಗಲ್ಲ. ಹಾಗಾಗಿ ಬೇಸಿಗೆನಲ್ಲಿ ಬೋರ್ ಹಾಕಿ ಅಂತ ಹೇಳಿದ್ರು ತುಂಬಾ ಜನ. ಹಾಗಾಗಿ ಬೋರ್ ಹಾಕಿಲ್ಲ, ಟ್ಯಾಂಕರ್ ನಲ್ಲಿ ನೀರು ಬಿಡಿಸ್ತಾ ಇದೀವಿ. ಬನ್ನಿ ಈಗ ಹೊಲ್ದ ಹತ್ರ ಹೋಗೋಣ. ಆಲ್ರೆಡಿ ನಮ್ಮ ಅತ್ತೆ ಹೊಲ್ದ ಹತ್ರ ಹೋಗಿದ್ದಾರೆ. ಈ ಹೊಲ್ದ ಹತ್ರ ಬಂದಿದೀವಿ ನೋಡಿ. ಇದೆ ಹೊಲ ಜಮೀನ್ಗೆಲ್ಲ ಇವಾಗ ತೆಂಗಿನ ಸಸಿ ಹಾಕ್ಸಿದ್ದಾರೆ. ಪೈಪ್ಲೈನು ಕೂಡ ಮಾಡಿಸಿದೀವಿ. ಬಟ್ ಬೋರ್ ಹಾಕ್ಲಿಕ್ಕೆ ನಾನು ಆಗ್ಲೇ ಹೇಳ್ದಾಗೆ ಬೇಸಿಗೆನಲ್ಲಿ ಹಾಕಿ ಮಳೆಗಾಲದಲ್ಲಿ ಹಾಕ್ಬಿಡಿ ಅಂತ ತುಂಬಾ ಜನ ಹೇಳಿದ್ರು. ಅದಕ್ಕೆ ಬೋರ್ ಹಾಕಿಲ್ಲ ನಾವು. ಹಳ್ಳಿನಲ್ಲಂತೂ ಬಹಳ ಚಳಿ ಇರುತ್ತೆ ನೋಡಿ. ನಮ್ಮ ರೋಹಿಣಿನೂ ಕೂಡ ಮಲ್ಕೊ ಅಂತ ಅಂದ್ರೆ ಎದ್ ಬಂದೋಳು ಆಲ್ರೆಡಿ. ಹಾಲ್ ಬಾಟ್ಲನ್ನ ಇಟ್ಕೊಂಡು ಹೊಲದಲ್ಲಿ ನೀರ್ ಬಿಡಕ್ಕೆ ಅಂತ ಬಂದೋಳೆ. ನಾವು ಕೂಡ ಹೋಗ್ತಾ ಇದೀವಿ. ರೋ, ಎಲ್ಲಿ ಬಂದಿದೀಯಾ? ಎಲ್ಲಿ ಬಂದಿದ್ದಿ ಅಂತ ನನ್ನ ಕೇಳಿದ್ರೆ ನೀನು? ಹೊಲದ ಹತ್ರ ಬಂದಿದ್ಯಾ ನೀರ್ ಬಿಡಕ್ಕೆ? ಇನ್ನು ಬೇರೆ ಕಡೆ ಹೊಲ ಇದೆ ಅವ್ರದ್ದು. ಅಲ್ಲೆಲ್ಲ ಆಲ್ರೆಡಿ ಲಾಸ್ಟ್ ಇಯರ್ ತೆಂಗಿನ ಸಸಿ ಹಾಕ್ಸಿ ಅಲ್ಲಿ ಬೋರು ಹಾಕಿದ್ದಾರೆ. ಅಲ್ಲೊಂದು 2-3 ಇಂಚು ನೀರು ಬಂದಿರ್ಬೋದು. ಅಲ್ಲೆಲ್ಲ ರಾಗಿ ಬೆಳೀತಾ ಇದಾರೆ. ಈ ಹೊಲ ಜಮೀನಿಗೆ ಈ ಕಳೆದ ಜುಲೈನಲ್ಲಿ ತೆಂಗು ಹಾಕಿದ್ದು. ಹಾಗಾಗಿ ಈಗ ಮಾರ್ಚ್ ಅಥವಾ ಏಪ್ರಿಲ್ಗೆ ಬೋರ್ವೆಲ್ ಹಾಕ್ಬೇಕು ಅಂತ ಇದ್ದಾರೆ. ನಮ್ಮ ಮಾವ ಇರ್ಲಿಲ್ಲ, ಬೆಳಗ್ಗೆ ನಿದ್ದೆಲ್ಲ ಹೊರಗಡೆ ಹೋದ್ರು. ನಾವೇ ನೀರು ಬೇಡ ಅಂತ ಬಂದಿದೀವಿ. ಟ್ಯಾಂಕರ್ ರೆಡಿ ಇದೆ, ಎಲ್ಲ ಫಿಟ್ ಮಾಡಿ ಹೋಗಿರ್ತಾರೆ. ಈ ತರ ಎಲ್ಲ ಪ್ರತಿಯೊಂದು ತುಂಡಲ್ಲೂ ಟೀ ಇದೆ.
ಇದು ಕಲೆಕ್ಷನ್ ಕೊಟ್ಕೊಂಡೀಗ ತೆಂಗಿನ ಸಸಿಗಳಿಗೆ ನೀರು ಬೇಡ. ನೋಡಿ ಗೈಸ್, ಈ ರೀತಿ ಟ್ಯಾಂಕರ್ ಇಂದ ಕಲೆಕ್ಷನ್ ಕೊಟ್ಕೊಂಡು ಪ್ರತಿ ಸಸಿಗೂ ಕೂಡ ನೀರು ಬಿಡ್ತಾ ಇದೀವಿ. ರೋಹಿಣಿನ ಕೂಡ ಹೆಲ್ಪ್ ಮಾಡಕ್ ಬಂದವಳೆ, ಹಾಲ್ ಬಾಟ್ಲ್ ಇಟ್ಕೊಂಡು ನೀರು ಬಿಡಕ್ ಬಂದವಳೆ. ಈಗ ಬೇರೆ ಸಸಿಗೆ ಹಾಕ್ತಾ ಇದೀವಿ ನೋಡಿ. ಆನ್ ಮಾಡಿ. ಈಗ ಎಷ್ಟು ಕಾಯ್ತದೆ ಇದು, ಇವ್ ಮೂರಕ್ ಬಿಟ್ಟು ಇವ್ ಮೂರು ಮಧ್ಯದ ಒಮ್ಮಕ್ಕೆ ತಿರ್ಗಿ ಆ ಕಡೆ ಕಾಟಿಯಿಂದ ಹಾಕೊಳ್ಳೋದು. ಇದ್ಕಾಯ್ತದೆ, ಆ ಕಡೆಗೂ ಆಯ್ತದೆ. ಹೇಳ್ಕೊಳ್ಳೋದು ಬಹಳ ಕಷ್ಟ. ನಾವೆಲ್ಲ ಏನಾದ್ರೆ ನೋಡಿ ಸಿಟಿ ಸೆಟ್ಲ್ ಆಗ್ಬಿಟ್ಟಿದೀವಿ, ಅಷ್ಟು ಗೊತ್ತಾಗಲ್ಲ ರೈತರ ಜೀವನ ಎಷ್ಟು ಕಷ್ಟ ಇರುತ್ತೆ ಅನ್ನೋದು. ನೋಡಿ ಈ ರೀತಿ ಟ್ಯಾಂಕರ್ನ ಸಹಾಯದಿಂದ ಇಲ್ಲೇ ಟೀ ಇರುತ್ತಲ್ಲ, ಈ ಟೀಯಿಂದ ನೀರನ್ನ ತುಂಬಿಸಿದೀವಿ. ಈ ಮನೆಯಲ್ಲಿ ತಿಂಡಿ ರೆಡಿ ಆಗಿರುತ್ತೆ, ಹೋಗಿ ತಿಂಡಿ ತಿನ್ಬೇಕು. ಬೆಳಿಗ್ಗೆ 11 ಗಂಟೆಯಿಂದ ಮುಖ ತೊಳೆದಿಲ್ಲ. ಮನೆಗೆ ಹೋಗಿ ಸ್ನಾನ ಮಾಡಿ ತಿಂಡಿ ತಿಂದು ಅದಾದ ನಂತರ ನಮ್ಮ ಅಕ್ಕನ ಮನೆಗೆ ಹೋಗಿ ಬರೋಣ ಅಂತ ಹೇಳ್ತಾ ಇದ್ದಾಳೆ. ಹಾಗಾಗಿ ಮನೆ ಕಡೆ ಇವಾಗ ಹೊರಟಿದೀವಿ. ತೆಂಗಿನ ಸಸಿಗೆಲ್ಲ ನೀರು ಬಿಟ್ಟಾಗಿದೆ. ಮನೆಗೆ ಬಂದು ಫ್ರೆಶ್ ಅಪ್ ಆಗ್ಬಿಟ್ಟು ತಿಂಡಿ ತಿಂದು ಈಗ ಅವ್ರ ಅಕ್ಕ ಮನೆ ಕಡೆ ಹೊರಟಿದೀವಿ. ಇವ್ರ ಅಮ್ಮ ಮನೆಯಿಂದ ಒಂದು 7 ರಿಂದ 8 ಕಿಲೋಮೀಟರ್ ದೂರದಲ್ಲಿ ಇವ್ರ ಅಕ್ಕ ಮನೆ ಇದೆ. ಅಲ್ಲಿಂದ ಪಕ್ಕದಲ್ಲೇ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ದಾರೆ. ಹಾಗಾಗಿ ಈಗ ಅವ್ರ ಅಕ್ಕ ಮನೆ ಕಡೆ ಹೊರಟಿದೀವಿ. ರೋಹಿಣಿನೂ ಕೂಡ ಅವ್ರ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ವಿ ಅಂತ ಖುಷಿಯಾಗಿದ್ದಾಳೆ. ಇವರು 3 ಜನ ಹೆಣ್ಮಕ್ಳು. ಈಗ ಹೋಗ್ತಾ ಇರೋದು ಇವರ ದೊಡ್ಡ ಅಕ್ಕ ಮನೆಗೆ. ಇನ್ನೊಬ್ರ ಅಕ್ಕ ಮೈಸೂರಿನಲ್ಲೇ ಇದ್ದಾರೆ. ಇವಳೇ 3ನೇವಳು. ಆಲ್ರೆಡಿ 12:30 ಆಗೋಯ್ತು. ಇವಾಗ ಅವ್ರ ದೊಡ್ಡ ಅಕ್ಕ ಮನೆನ ತಲುಪಿದೀವಿ. ಇಲ್ಲಿ ಬಂದು ನೋಡಿದ್ರೆ ಅವ್ರು ಇನ್ನೂ ರೆಡಿನೇ ಆಗಿರ್ಲಿಲ್ಲ. ಅವ್ರು ರೆಡಿ ಆಗೋ ಅಷ್ಟರಲ್ಲಿ ಒಂದು ಕಪ್ ಕಾಫಿನಾರು ಕುಡಿಯೋಣ ಅಂತ ಮನೆ ಒಳಗಡೆ ಹೋಗಿ ಕಾಫಿ ಕುಡಿದು ಅದಾದ ನಂತರ ಟೆಂಪಲ್ ಕಡೆ ಹೊರಟ್ವಿ. ಒಂದು ರೋಹಿತ್ ಅಂತ ನಮ್ಮ ಮಿಸ್ಸಸ್ ಅವ್ರ ಅಕ್ಕನ ಮಗ ಇಲ್ಲೊಬ್ಬ ಕೂತಾನ ನೋಡಿ. ದರ್ಶನ್ ಅಭಿಮಾನಿ, ಇವರು ಅಪ್ಪಟ ಅಭಿಮಾನಿ. ಗೈಸ್, ಇವ್ರ ಅಕ್ಕ ಅವ್ರ ಮನೆ ಹತ್ರನೇ ಒಂದು ಟೆಂಪಲ್ ಇದೆ, ಆಂಜನೇಯ ಸ್ವಾಮಿ ಬೆಟ್ಟ. ತುಂಬಾ ಫೇಮಸ್ ಇಲ್ಲಿ, ಈ ಭಾಗಕ್ಕೆ ತುಂಬಾ ಫೇಮಸ್ಸು. ಆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದೀವಿ. ಇವ್ರ ಮನೆಯಿಂದನೇ ಒಂದು 2 ಕಿಲೋಮೀಟರ್ ದೂರದಲ್ಲಿ ಒಂದು ಕಮದಳ್ಳಿ ಬೆಟ್ಟ ಅಂತ ಇದೆ, ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ತುಂಬಾ ಫೇಮಸ್ಸು, ಈ ಭಾಗಕ್ಕಂತೂ ತುಂಬಾ ಫೇಮಸ್ಸು. ಆ ಬೆಟ್ಟದ ಕೆಳಗಡೆ ಮದುವೆಗಳು ಕೂಡ ನಡೆಯುತ್ತೆ, ಬೀಗರೂಟ ನಡೆಯುತ್ತೆ, ಹಾಗೆ ಪರಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಬನ್ನಿ ಹೋಗಿ ದೇವ್ರ ದರ್ಶನ ಮಾಡೋಣ, ಹಾಗೆ ನಿಮಗೂ ಕೂಡ ತೋರಿಸ್ತೀನಿ. ಬನ್ನಿ ಬನ್ನಿ, ಬೇಗ ಕೂತ್ಕೊಳ್ಳಿ. ಕಮ್ಮಿತ್ ಬರಲ್ಲ ಅಂತ ಕಾಲೇಜ್ಗೆ ಹೋಗೋದತ್ತಲ್ಲ, ಕಾಲೇಜ್ಗೆ ಹೋಗ್ದಂಗೆ ಉಳ್ಕೊಂಡ ಅಂತ ಒಂದು ರೌಂಡ್ ಹಾಕ್ಬೋದು ಹಂಗೆ. ಈ ಬೌಂಡ್ರಿ ಯಾರು ಬರಲ್ಲ, ಇದು ಬೌಂಡ್ರಿ ಫುಲ್ ಪಾರ್ಕಿಂಗ್. ಇಲ್ಲೇ 2 ಕಿಲೋಮೀಟರ್ ದೂರದಲ್ಲೇ ಇದೆ ಬೆಟ್ಟ, ಕಾಣಿಸುತ್ತೆ ಈ ಕಡೆಯಿಂದ. ಬಟ್ ಕ್ಯಾಮ್ರಾಗೆ ಫೋಕಸ್ ಆಗಲ್ಲ ಅನ್ಸುತ್ತೆ. ಇಲ್ಲೇ ಬಲಗಡೆಗೆ ಇದೆ. ಬೆಟ್ಟದ ಮೇಲಕ್ಕೆ ಜಾಗ ಮಾಡವ್ರೆ. ಮೇಕಟ್ಟ ಮಾಡಿದ ಅಲ್ಲಿ ಅರ್ಧ ಹೋಗುತ್ತಲ್ಲ ಅದು, ಅರ್ಧ ಹೋಯ್ತದೆ. 70% ಹೋಯ್ತದೆ, 30%ಗೆ 20% ಮಾಡವ್ರೆ. ಆದ್ರೂ ಏನಾದ್ರು ಬಾಳ ಕಡ್ದು ಮಾಡ್ಬಿಟ್ಟವ್ರೆ, ಹತ್ತಕ್ಕೆ ಬಾಳ ಇದು. ಇವತ್ತು ವಾರದ ದಿವಸ ಆಗಿರೋದ್ರಿಂದ ದೇವರಿಗೆ ಪೂಜೆ ಮಾಡ್ಸೋಣ ಅಂತ ಹಣ್ಣು ಕಾಯಿ ಹೂವು ಎಲ್ಲ ತಗೊಂಡು ಮತ್ತೆ ದೇವಸ್ಥಾನದ ಕಡೆ ಹೊರಟ್ವಿ. ದೇವಸ್ಥಾನದ ಎಂಟ್ರೆನ್ಸ್ ಬಂದಿದ್ದೀವಿ. ಇದೆ ಆರ್ಚು, ದೇವಸ್ಥಾನದ ಪಾದ ಇದೇನೆ. ಇಲ್ಲಿಂದ ಮೆಟ್ಲಿದೆ. ಮೊದ್ಲೆಲ್ಲ ಇಲ್ಲಿಂದಾನೆ ನಡ್ಕೊಂಡು ಹೋಗ್ಬೇಕಾಯ್ತು. ಈಗ ಸ್ವಲ್ಪ ಒಂದು ಅರ್ಧಕ್ಕೆ ಹೋಗುವಷ್ಟು ರೋಡ್ ಮಾಡಿದ್ದಾರೆ. ಕಾರ್ ಅಲ್ಲಿಗೆ ಹೋಗುತ್ತೆ. ಬನ್ನಿ ಅಲ್ಲಿಗೆ ಹೊರಟೋಗೋಣ. ನೋಡ್ಬೋದು ತುಂಬಾ ಕಡ್ದಿದೆ. ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಅಲ್ಲೇ ಗಾಡಿ ಹೋಗ್ಬೇಕು. ಎಲ್ಲ ಕಾಂಕ್ರೀಟ್ ರೋಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೊದ್ಲೆಲ್ಲ ಎಲ್ಲ ಮೆಟ್ಲು ಹತ್ಕೊಂಡು ಹೋಗ್ಬೇಕಾಯ್ತು. ಈಗ ವಯಸ್ಸಾದವರೆಲ್ಲ ಹತ್ತೋದಕ್ಕೆ ಕಷ್ಟ ಆಗ್ತಾ ಇತ್ತು. ಈಗ ಆರಾಮಾಗಿ ದೇವಸ್ಥಾನದ ಬೆಟ್ಟದ ಅರ್ಧಕ್ಕೆ ಬಂದ್ಬಿಡುತ್ತೆ ರೋಡ್ ಇದು. ನೋಡಿ, ತುಂಬಾ ಜನ ಬೈಕಲ್ಲಿ ಬಂದು ಇಲ್ಲೆಲ್ಲ ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾರೆ. ಚಪ್ಪಲ್ ಕಾರೊಳಗೆ ಬಿಡಿ. ನೋಡಿ ಸ್ನೇಹಿತರೆ, ಇದೆ ಕಮ್ಮದಳ್ಳಿ ಆಂಜನೇಯ ಸ್ವಾಮಿ ಬೆಟ್ಟ. ನೋಡಿ, ಈಗ ಅರ್ಧಕ್ಕೆ ಬಂದಿದ್ದೀವಿ. ಅರ್ಧದಿಂದ ಮೇಲ್ಗಡೆ ಹೋದ್ರೆ ಬೆಟ್ಟ ಕಾಣಿಸ್ತಾ ಇದೆ, ನೋಡ್ಬೋದು. ಇದೇ ಬೆಟ್ಟ. ಆಲ್ರೆಡಿ ನನ್ನನ್ನೇ ಬಿಟ್ಬಿಟ್ಟು ಮುಂದೆ ಹೊರಟೋಗ್ಬಿಟ್ರು ಅವರು, ಕಾರ್ ಇಳಿದ ತಕ್ಷಣನೇ. ತುಂಬಾ ಜನ ಹೂ ಕೇಳಲಿಕ್ಕೆ ಅಂತಾನೆ ಬರ್ತಾರೆ, ಅರ್ಕೆ ಮಾಡ್ಕೊಳ್ಳಿಕ್ಕೆ, ಹೂ ಕೇಳಲಿಕ್ಕೆ. ನೋಡ್ಬೋದು, ಇಲ್ಲಿಂದ ಮೆಟ್ಲಿದೆ. ಆ ಕಡೆಯಿಂದ ಬಂದ್ರೆ ನಿಮ್ಗೆ ಮೇಲ್ಗಡೆ ಕೆಳಗಡೆ ಪಾದದಿಂದ ಮೆಟ್ಲು ಹತ್ಬೇಕು. ಈ ಭಾಗದಿಂದ ಬಂದ್ರೆ ನೋಡಿ, ಅರ್ಧದವರೆಗೂ ಗಾಡಿಗಳು ಬರುತ್ತೆ.
ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ ಅನ್ಸುತ್ತೆ. ಸಾಧ್ಯ ಆದ್ರೆ ತೋರಿಸ್ತೀನಿ, ಇಲ್ಲ ಹೊರಗಡೆ ಏನಿದೆ ಅದನ್ನೆಲ್ಲ ತೋರಿಸ್ತೀನಿ. ನೋಡ್ಬೋದು ಇದೇ ದೇವಸ್ಥಾನ, ಇಲ್ಲಿಂದ ವ್ಯೂ ತೋರಿಸ್ತೀನಿ ನೋಡಿ. ನೋಡ್ಬೋದು ಎಷ್ಟು ಸಖತ್ತಾಗಿ ವ್ಯೂ ಕೂಡ ಕಾಣ್ತಾ ಇದೆ ಅಂತ. ಫೈನಲ್ ಆಗಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇದೇ ನೋಡಿ ಬೆಟ್ಟದ ಮೇಲ್ಗಡೆ ಇರತಕ್ಕಂತ ಚಿಕ್ಕದಾದ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಬಾಗ್ಲೆ ದೇವಸ್ಥಾನದ ಮುಖ್ಯ ದ್ವಾರ. ಸೈಡ್ ನಲ್ಲಿ ನಲ್ಲಿ ಇದೆ, ಅಲ್ಲಿ ಕಾಲ್ ತೊಳ್ಕೊಂಡು ಹಾಗೆ ಒಂದು ಪ್ರದಕ್ಷಿಣೆನ ಹಾಕಿ ಅದಾದ ನಂತರ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಅಂತಂದ್ರೆ ಸುತ್ತಲೂ ಕೂಡ ಬಂಡೆ ಇದೆ. ಆ ಬಂಡೆ ಮಧ್ಯದಲ್ಲಿ ಆಂಜನೇಯ ಸ್ವಾಮಿ ನೆಲೆಸಿದ್ದಾರೆ. ಮೊದಲೆಲ್ಲ ದೇವಸ್ಥಾನದ ಹಿಂದೆ ಬಂದು ಪ್ರದಕ್ಷಿಣೆ ಹಾಕ್ಲಿಕ್ಕೆ ಜಾಗ ಇರಲಿಲ್ಲ, ಏಕೆಂದ್ರೆ ಆ ಬಂಡೆ ಹೆಂಡಾಗ್ಬಿಡ್ತಿತ್ತು. ಇವಾಗ ಆ ಬಂಡೆನ ಕೊರೆದು ಈ ರೀತಿ ಕಬ್ಬಿಣದ ಗ್ರಿಲ್ಸ್ನೆಲ್ಲ ಮಾಡಿ ನೀಟಾಗಿ ಸೇಫ್ಟಿಯಾಗಿ ಜನಗಳೆಲ್ಲ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಅನುಕೂಲ ಮಾಡಿದ್ದಾರೆ. ತುಂಬಾ ಸೇಫ್ಟಿ ಆಗಿದೆ. ನೋಡ್ಬೋದು ಇಲ್ಲಿಂದ ಯಾವ ರೀತಿ ವ್ಯೂಸ್ ಕೂಡ ಕಾಣುತ್ತೆ ಅಂತ. ಹಾಗೆ ಯಾವುದೇ ಚಿಕ್ಕ ಮಕ್ಕಳು ಕೂಡ ಓಡಾಡೋದ್ರೂ ಕೂಡ ಸ್ವಲ್ಪನೂ ಕೂಡ ಸಮಸ್ಯೆ ಆಗಬಾರ್ದು, ಆ ರೀತಿನಲ್ಲಿ ನೀಟಾಗಿ ಗ್ರಿಲ್ನ ಮಾಡಿದ್ದಾರೆ. ಈ ಗ್ರಿಲ್ನ ಮಾಡ್ಲಿಕ್ಕೆ ಯಾವುದೇ ರೀತಿ ಜಾಗ ಇಲ್ಲದೆ ಇರೋ ಕಾರಣ ಬಂಡೆಗಳನ್ನ ಕೊರೆದು ಈ ರೀತಿ ನೀಟಾಗಿ ಸೇಫ್ಟಿಯಾಗಿ ಮಾಡಿದ್ದಾರೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ, ವ್ಯೂ ಅಂತೂ ಅದ್ಭುತವಾಗಿದೆ. ಹಾಗೆ ಒಂದು ರೌಂಡ್ ಪ್ರದಕ್ಷಿಣೆನ ಹಾಕಿ ಅದಾದ ನಂತರ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ನೋಡ್ಬೋದು ಸುತ್ತಲೂ ಕೂಡ ಬಂಡೆ ಇದೆ. ಅಲ್ಲಿ ಪೂಜಾರು ಕೂತಿದಾರಲ್ಲ ಅವ್ರ ಮೇಲ್ಗಡೆ ಇರ್ತಕ್ಕಂಥದ್ದು ಕೂಡ ಬಂಡೆನೆ. ಅಷ್ಟೇ ಜಾಗ ಇರೋದು. ನಾವು ಒಳಗಡೆ ದೇವಸ್ಥಾನದ ಕಡೆ ಹೋಗ್ಬೇಕಂತಂದ್ರೆ ತಲೆನ ಬಗ್ಸಿ ಬಗ್ಕೊಂಡು ಹೋಗ್ಬೇಕಾಗತ್ತೆ. ಬರ್ಬೇಕಾದ್ರೂ ಕೂಡ ಅದೇ ರೀತಿ ಬಗ್ಗಿ ಹೊರಗಡೆನೆ ಬರ್ಬೇಕಾಗತ್ತೆ. ಇಲ್ಲಿ ವಿಶೇಷತೆ ಏನಂತಂದ್ರೆ ತುಂಬಾ ಜನ ಅರ್ಕೆ ಮಾಡ್ಕೊಳ್ಳೋರು ಕೂಡ ಬರ್ತಾರೆ. ಹಾಗೆ ದೇವ್ರ ಹತ್ರ ಹೂವನ್ನ ಕೇಳೋರು ಬರ್ತಾರೆ. ಏನಾರು ಅರಸ್ಕೊಂಡು ಹೂವನ್ನ ಬೇಕಿದ್ರೆ ಕೇಳ್ಬೋದು. ಹಾಗೆ ನಾವು ಕೂಡ ದರ್ಶನನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಒಳಗಡೆ ಯಾವುದೇ ರೀತಿ ಕಡ್ಡಿ ಕರ್ಪೂರ ಹಚ್ಚಲಿಕ್ಕೆ ಜಾಗ ಇಲ್ಲ, ಹಾಗಾಗಿ ದೇವಸ್ಥಾನದ ಮುಖ್ಯ ದ್ವಾರದಲ್ಲಿ ಕಡ್ಡಿ ಕರ್ಪೂರನ ಹಚ್ಬೋದು. ಹಾಗೆ ಇವತ್ತು ವಾರದ ದಿವಸ ಆಗಿರೋದ್ರಿಂದ ಇಲ್ಲಿ ಒಬ್ರು ಅಭಿಷೇಕನ ಮಾಡಿಸಿದ್ರು. ನಮ್ಮ ರೋಹಿತ್ ಅವ್ರ ಜೊತೆ ಸೇರ್ಕೊಂಡು ಪ್ರಸಾದನ ರೆಡಿ ಮಾಡ್ದ. ಅದಾದ ನಂತರ ಪ್ರಸಾದನ ತಿಂದು ಬೆಟ್ಟದ ಮೇಲ್ಗಡೆ ಒಂದ್ ರೌಂಡ್ ಹಾಕೋಣ ಅಂತ ಹೋದ್ವಿ. ನಾನಿವಾಗ ತೋರಿಸ್ತಾ ಇರ್ತಕ್ಕಂಥ ದಾರಿ ಕೆಳಗಡೆ ಪಾದದಿಂದ ಮೆಟ್ಟಿಲೇರಿ ಯಾರೆಲ್ಲ ಬರ್ತಾರೆ ಅವರೆಲ್ಲರೂ ಕೂಡ ಈ ದಾರಿನಲ್ಲಿ ದರ್ಶನ ಮಾಡೋದಕ್ಕೆ ಬರ್ತಾರೆ. ಕಾರು ಅಥವಾ ಬೈಕ್ನಲ್ಲಿ ಬಂದವರು ನಾನು ಆಗ್ಲೇ ಹೇಳ್ದಾಗೆ ಮಧ್ಯದವರೆಗೂ ಕೂಡ ಬರ್ಬೋದು, ಇಲ್ಲ ಕೆಳಗಡೆನೆ ಕಾರನ್ನ ಪಾರ್ಕ್ ಮಾಡಿ ಈ ಕಾಲ್ ದಾರಿನಲ್ಲಿ ಮೆಟ್ಟಿಲೇರಿ ಬರ್ಬೋದು. ಹಾಗೆ ಎದುರುಗಡೆ ಬೆಟ್ಟದಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಚತುರ್ಮುಖ ದಿಗಂಬರ ಜೈನ ಬಸ್ತಿ ಮಂದಿರ ಕೂಡ ಇದೆ. ಹಾಗೆ ಈ ಕಂಬದಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬೆಟ್ಟದ ಮೇಲ್ಗಡೆ ಗರುಡ ಸ್ತಂಭ ಕೂಡ ಇದೆ. ಹಾಗಾಗಿ ಈ ಆಂಜನೇಯ ಸ್ವಾಮಿನ ಗರುಡ ಆಂಜನೇಯ ಸ್ವಾಮಿ ಅಂತಾನೂ ಕೂಡ ಕರೀತಾರೆ. ಸ್ವಲ್ಪ ಹೊತ್ತು ಬೆಟ್ಟದ ಮೇಲ್ಗಡೆ ಎಲ್ಲ ಸುತ್ತಾಡಿ ವಿಶ್ರಾಂತಿ ತಗೊಂಡ್ವಿ. ಅದಾದ ನಂತರ ಪ್ರಕೃತಿ ಸೌಂದರ್ಯನು ಕೂಡ ಕಣ್ತುಂಬಿಕೊಂಡ್ವಿ. ಬೆಟ್ಟದ ಮೇಲೆ ನಿಂತು ಪ್ರಕೃತಿ ಸೌಂದರ್ಯನ ನೋಡ್ತಾ ಇದ್ರೆ ಮನೆ ಕಡೆ ಹೋಗೋದಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ. ಏಕೆ ಅಂತಂದ್ರೆ ಅಲ್ಲಲ್ಲೇ ಹಳ್ಳಿಗಳು, ಹಚ್ಚ ಹಸುರಿನ ತೋಟಗಳು, ಕೆರೆ ಕಟ್ಟೆ ಎಲ್ಲದನ್ನು ಕೂಡ ನೋಡ್ತಾ ಇದ್ರೆ ಇಲ್ಲೇ ಮತ್ತೆ ಸ್ವಲ್ಪ ಸಮಯನ ಕಳಿಬೇಕು ಅನ್ನೋ ಮನಸ್ಸಾಗ್ತಾ ಇತ್ತು. ಮತ್ತೆ ಸ್ವಲ್ಪ ಹೊತ್ತು ಬೆಟ್ಟದ ಮೇಲ್ಗಡೆನೆ ಕಾಲ ಕಳೆದು ಅದಾದ ನಂತರ ಮನೆ ಕಡೆ ಹೊರಡೋದಕ್ಕೆ ರೆಡಿ ಆದ್ವಿ. ಸ್ಮೈಲ್ ಮಾಡವ, ಇಲ್ಲಿ ನೋಡವ, ನಾನು ನೋಡವ. ಆಲ್ರೆಡಿ 3 ಗಂಟೆ ಹೋಗಿದೆ. ಮನೆ ಕಡೆ ಹೊರಡೋಣ ಅಂತ ಬೆಟ್ಟನ ಇಳಿದ್ವಿ. ನೋಡಿ ಫ್ರೆಂಡ್ಸ್, ಬೆಟ್ಟಕ್ಕೆ ಹೋಗಿದ್ದೋ. ಬೆಟ್ಟದ ನೀಟಾಗಿ ದರ್ಶನ ಎಲ್ಲ ಆಯ್ತು. ಅಮ್ಮ ಬೇರೆ ಹೂ ಬೇರೆ ಕೇಳಿದ್ರು, ಹೊಲ್ದ ಕಡೆ ಹೂ ಕೊಟ್ಟಾಯ್ತು. ಭಗವಂತ ನಮ್ಗೆ ಯಾವಾಗ ಒಳ್ಳೇದ್ ಮಾಡ್ತಾನೋ ಗೊತ್ತಿಲ್ಲ. ಎಲ್ಲ ನೀಟಾಗಿ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗಕ್ಕೆ ಕೆಳಗಡೆ ಇಳಿತಾ ಇದೀವಿ. ಈ ರೋಡ್ ಮಾಡಿ ತುಂಬಾ ಅನುಕೂಲ ಆಗಿದೆ ಜನಕ್ಕೆ ಓಡಾಡಕ್ಕೆ. ಇದೊಂದೇ ಬಾಳ ಕಡ್ದು ಮಾಡ್ಬಿಟ್ಟಾರ.
ಇಲ್ಲ ಚೌಟ್ರಿ ಎಲ್ಲ ಇದೆ ಮದ್ವೆಗೆ ಬೀಗರೂಟಕ್ಕೆ ಬರ್ತಡೇ ನಾಮಕರಣಕ್ಕೆಲ್ಲ. ಓಡಿಸ್ಬೇಕನಪ್ಪ ಕಾರ. ನೋಡ್ರಿ ಇನ್ನು ಇಷ್ಟಕ್ಕೆ ಬಾ ಸಮಾಧಾನ ಆಗ್ಲಿ ನಿನ್ಗೆ. ಎಲ್ಲೋಗಿದ್ದೀರೋ ನೋಡಿಲ್ಲ, ರೈತಣ್ಣ ಕಾರ್ ಓಡಿಸ್ತಾನೆ. ರೋಹಿತಣ್ಣ ಕಾರ್ ಓಡಿಸ್ತಾನಲ್ಲಪ್ಪ. ನೆನಪ್ಪ ಯೂಟ್ಯೂಬ್ ಅಲ್ಲೆಲ್ಲ ಮಿಂತಾನಲ್ಲಪ್ಪ ರೋಹಿತ್ ಕಾರ್ ಓಡಿಸ್ಕೊಂಡು. ನಾವ್ ತಗೋಬೇಕು. ನೋಡಿರ್ಲಿ ರೈತಣ್ಣ ಕಾರ್ ಓಡಿಸ್ತಾವನಿ. ಟನ್ ಟಡಾನ್. ನೀನು ಇದೆಯಾ? ನೋಡ ಅಣ್ಣ ಹೆಂಗ್ ಕಾರ್ ಓಡಿಸ್ತಾನ. ನೀನ್ ಯಾವ ಕಾರ್ ಓಡಿಸೋದು? ಹ ರೋಹಿತಣ್ಣ ಕಾರ್ ಓಡಿಸ್ತಾನ, ನೀನ್ ಯಾವ ಓಡಿಸ್ತಿಲ್ಲ? ಪೊಲಿ ನನ್ ಮನೆ ಇವತ್ತೇ ದೊಡ್ಡಳಾಗ್ಬಿಡ್ತೀಯ ನೀನು. ದೊಡ್ಡಳಾದ್ನ ಓಡಿಸುವಂತೆ ಆಯ್ತಾ. ಮನೆ ಕಡೆ ಹೊರಟಿದೀವಿ. ಆಲ್ರೆಡಿ 1:30 ಟೈಮ್ ಆಗಿದೆ. 2 ಗಂಟೆ ಹೋಯ್ತಾ? ಊಟ ಮಾಡಿಲ್ಲ, ಹೊಟ್ಟೆ ಹಸಿವು ಆಗ್ತಾ ಇದೆ. ಅಡಿಗೆನೂ ಕೂಡ ಮಾಡಿಲ್ಲ, ಎಲ್ಲ ಇಲ್ಲೇ ಇದೀವಿ. ಅದರಲ್ಲಿ ಕಾಳನ್ನ ಮಾಡಿದ್ದಾರೆ, ಅವರೇ ಕಾಳು ಬಾತು ಅದೇ ಇದೆಯಂತೆ. ಈಗ ಹೋಗೋದನ್ನೇ ತಿನ್ನೋದು. ನೋಡಿ ನಮ್ಮ ರೋಹಿತ್ ಅವರಪ್ಪ ಬರ್ತಾ ಇದಾರೆ, ನಮ್ಮ ಶಿಡಕರು ಇಲ್ಲೇ ಓಡಾಡ್ತಾ ಇದಾರೆ. ಗೈಸ್ ಊಟ ಗೀಟ ಎಲ್ಲ ಆಯ್ತು. ಊಟ ಮುಗಿಸ್ಕೊಂಡು ಮತ್ತೆ ಇವ್ರ ಅಮ್ಮ ಊರ್ ಕಡೆ ಹೊರಟಿದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ? ಅವ್ವ ಊರಿಗೆ ಹೋಗ್ತಾ ಇದೀವ. ಈಗ ಎಲ್ಲಿಗೆ ಬಂದಿದ್ದು ನಾವು? ಪ್ರೀತಮ್ಮ ಊರಿಗೆ ಬಂದಿದ್ವಾ? ಯಾರ್ಯಾರು ಇದ್ದಾರಲ್ಲಿ? ಯಾರ್ಯಾರ ಹೆಸರು ಹೇಳು? ಪ್ರೀತಮ್ಮ, ದೊಡ್ಡಪ್ಪ, ರೋಹಿತ್, ಅಮಿತ್, ಹಸು ಎಲ್ಲ ಇದೆ. ಕರು ನೋಡ್ದಾ? ಚೆನ್ನಾಗಿತ್ತ ಕರು? ನಾನು ನೋಡ್ದೆ ಚಿನ್ನಿ. ನೀನೆಲ್ಲೋ ಹೊರಟೋಗಿದ್ದಲ್ಲ, ನಾನು ನೋಡ್ದೆ. ಅಲ್ಲೇ ಇದೆ. ಆಚೆ ಇತ್ತು. ಹೌದು. ಆಚೆ ಕರ್ಕೊಂಡು ಹೋಗಿದ್ದ. ಕುಣಿತಿತ್ತ? ಅದಕ್ಕೆ ಚಳಿ ಆಗ್ತಿತ್ತು, ಸ್ನಾನ ಮಾಡಿಸ್ತಿದ್ರಲ್ಲ ಅದಕ್ಕೆ. ಈಗ ಅವ್ವ ಅವ್ರ ಕಡೆ ಹೋಗೋಣ. ಅವ್ವ ಎಲ್ಲೋಗಿದ್ದೆ? ಫೋನ್ ಮಾಡಿದ್ರ? ಹೊಲ್ತಕ್ ಹೋಗಿದ್ಯಾ, ಮನೆ ಹತ್ರ ಇದೆಯಾ ಅಂತ? ಅಮ್ಮನ್ ಫೋನ್ ಮಾಡಿ ಕೇಳಪ್ಪ ಹೋಗಿ. ಗೈಸ್ ಈಗ ಇವ್ರ ಅಕ್ಕ ಮನೆಯಿಂದ ಊಟ ಮಾಡ್ಕೊಂಡು ಇವ್ರ ಅಮ್ಮ ಮನೆ ಕಡೆ ಮತ್ತೆ ಹೊರಟಿದೀವಿ. ನಾಳೆ ಎಲ್ಲೋ ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದಿದ್ದಾರೆ, ಇನ್ನು ಕನ್ಫರ್ಮ್ ಆಗಿಲ್ಲ. ಹಂಗೆ ಏನಾರ ಆಯ್ತು ಅಂತಂದ್ರೆ KR ಪೇಟೆ ಹತ್ರ ಇರ್ತಕ್ಕಂಥ ಭೂವರಹಾತ್ ಸ್ವಾಮಿ ದೇವಸ್ಥಾನಕ್ಕೆ ನಾಳೆ ಹೋಗ್ತೀವಿ. ಸಂಜೆ ತಿಳಿಸ್ತೀವಿ ಅಂತ ಅಂದವ್ರೆ. ಎಲ್ಲ ಹೋಗಿದ್ದು ಬರೋಣ ಅಂತ. ಇನ್ನೂ ಕನ್ಫರ್ಮ್ ಇಲ್ಲ, ಯಾಕೆಂದ್ರೆ 5ನೇ ತಾರೀಕುವರೆಗೂ ನಾವು ಇಲ್ಲೇ ಊರಲ್ಲೇ ಇರ್ತೀವಿ. ಅದಾದ ನಂತರ 5ನೇ ತಾರೀಕು ಮೈಸೂರು ಕಡೆ ಹೋಗ್ತೀವಿ. ಇವತ್ತು ವಾರದ ದಿವಸ, ಹಂಗಾಗಿ ಸುಮಾರು ಜನ ಇದ್ರು ಇವತ್ತು ಬೆಟ್ಟದಲ್ಲಿ. ದರ್ಶನ ಕೂಡ ಚೆನ್ನಾಗಾಯ್ತು. ನಾವು ಕೂಡ ಹೂ ಕೇಳಿದ್ವಿ, ದೇವರು ಬಲಗಡೆ ಹೂ ಕೊಟ್ಟಿದೆ. ನಮ್ಮ ಮನಸ್ಸಲ್ಲಿ ಇದ್ರದನ್ನ ಏನಾರು ಒಂದು ಕೇಳ್ಕೊಂಡ್ರೆ ದೇವರಿಗೆ ಎಡಗಡೆ ಅಥವಾ ಬಲಗಡೆ ಅದು ನೆರವೇರುತ್ತೆ ಅನ್ನೋದಾಗಿದ್ರೆ ಬಲಗಡೆ ಅಥವಾ ಎಡಗಡೆ ದೇವರು ಹೂ ಕೊಡುತ್ತೆ. ಹಾಗಾಗಿ ನಾವು ಕೂಡ ಏನೋ ಒಂದು ಅಂದ್ಕೊಂಡು ಹೂ ಕೇಳಿದ್ವಿ, ನಮಗೂ ಕೂಡ ಬಲಗಡೆ ದೇವ್ರು ಕೊಟ್ಟಿದೆ, ಆಶೀರ್ವಾದ ಮಾಡಿದೆ. ಆಲ್ರೆಡಿ ಸಂಜೆ ಆಗ್ತಾ ಬರ್ತದೆ, ಸೂರ್ಯನು ಕೂಡ ಮುಳುಗ್ತಾ ಇದ್ದಾನೆ. ಇವಾಗ ಮತ್ತೆ ನಾವು ನಮ್ಮ ಮಾವನ ಮನೆ ಕಡೆ ಹೊರಟಿದೀವಿ. ಬಂದು ಸ್ನೇಹಿತರೆ ಅವ್ರ ಅಮ್ಮ ಮನೆಗೆ. ನೋಡಿ ಇವ್ರ ದೊಡ್ಡಮ್ಮ ಹಿಂದೆ ಈಚೆ ಏನೋ ಮಾಡ್ತಾ ಇದಾರೆ. ಆಯಿಲ್ ಬೇನ್ ಹಾಕ್ಬಿಟ್ಟವ್ರೆ, ಅಲ್ಲಿ ಸಿಲಿಂಡರ್ ಇಟ್ಟವ್ರೆ. ಇಂತಡಿ ಅಮ್ಮ ಹೇಳಿಲಿ, ಅಲ್ಲಿ ಕಾಳು ಒಣ ಹಾಕಿದಾರೆ ನೋಡಿ ಈಚೆ. ಇಲ್ಲಿ ಕಾರ್ ಹಾಕಕ್ಕಾಗಲ್ಲ. ಇಲ್ಲಿ ನೋಡ್ಬಾ, ಇಲ್ಲಿ ನಿಂತ್ಕೊಂಡು ನೋಡ್ಬಾ, ಮೇಕತ್ತು ಅಲ್ಲಿ ಈ ಕಾಳು ಹಾಮ್ಕೊಂಡು ಹೋಯ್ತಾ ಇತ್ತು ನೋಡ ಅಮ್ಮ ಚಾಪೆನ. ದೊಡ್ಡಜ್ಜಿ ಏನೋ ಒಣಗಿಸ್ತಾ ಇದೆ ಕಾಳುಗಳನ್ನ. ಈ ಕಾರ್ ಹಾಕ್ಬಿಟ್ಟು ಹೋಗೋಣ. ಅವ್ವ ಬೀಗ ಹಾಕೊಂಡು ಹೋಗಿದ್ಯಲ್ಲ ಚಿನ್ನಿ? ಹೊಲ್ದತ್ರ ಹೋಗಿದ್ಯಾ? ನಾವು ಹೋಗೋಣ ಹೊಲ್ದತ್ರ. ಏಕೆ ಹೋಗೋಣ? ಮನೆಗೆ ಹೋಗೋಣ. ಅವ್ವ ಬರುತ್ತೆ, ಫೋನ್ ಮಾಡೋಣ ಆಯ್ತಾ? ಇಳಿ ಆ ಕಡೆಯಿಂದ ಅಮ್ಮ ಇಳಿಸ್ಕೊತದಿಳಿ. ಗೈಸ್ ಮತ್ತೆ ನಮ್ಮ ಅತ್ತೆ ಮನೆ ತಲುಪಿದೀವಿ. ಮನೆ ಒಳಗಡೆ ಹೋಗೋಣ. ನಮ್ಮ ಅತ್ತೆ ಎಲ್ಲ ಹೋಗಿದ್ದಾರೆ. ಹೊಲ್ದತ್ರ ಮನೆ ಬೀಗ ಹಾಕಿದೆ. ಎತ್ಕೋ, ಲಗೇಜ್ ಎಲ್ಲ ಎತ್ಕೊಳಪ್ಪ.
ಎಲ್ಲ ನಾಲ್ಕು ಮಕ್ಕಳ ಸ್ವಲ್ಪ ಮಣಿಗಳಲ್ಲ ಖುಷಿ ಮಾಡಿಕೊಳ್ಳೋ ಏನ್ ಸ್ಪೆಷಲ್ ಮಾಡ್ತಾರಂಗಿದಿರಲ್ಲ? ಕಾಳನ ಕಣಪ್ಪ ಏನಲ್ಲ ಕಾಳನ್ನ ಬೆಳಿಗ್ಗೆ ತಿಂದ್ವಲ್ಲ, ಅಲ್ಲಿ ಮಾಡಿಲ್ವಾ ಪ್ರೀತ ಕರ್ಮಲ್ಲು ಕಾಳನ್ನ. ಸ್ವಲ್ಪ ತಿಂದೆ ಇರ್ಬೇಕಲ್ವಾ? ಏನ್ ಗೌಡ್ರ ಸಮಾಚಾರ? ಏನಾರ ಹೇಳಿ. ಅವ್ರೇನು ಹೇಳೋದಲ್ಲ ಕಣಪ್ಪ. ನೋಡಿ ಗೈಸ್, ನಮ್ಮ ಅತ್ತೆ ಕಾಳನ್ನ ಮಾಡ್ತಾ ಇದ್ರಂತೆ. ಅವರೇ ಕಾಳನ್ನ ರೆಡಿ ಆಗ್ತಾ ಇದೆ. ಮಧ್ಯಾಹ್ನ ಎಲ್ಲ ಅವ್ರ ದೊಡ್ಡಕ್ಕವ್ರ ಮನೆಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ವಿ. ಈಗ ರಾತ್ರಿ ಆಗಿದೆ. ಬಿಸಿ ಬಿಸಿ ಅವರೆಕಾಳು ಬಾತು ರೆಡಿ ಆಗ್ತಾ ಇದೆ. ಹಾಗೆ ಊಟನ ಮಾಡಿ ಸ್ವಲ್ಪ ಹೊತ್ತು ನನ್ನ ಮಗಳ ಜೊತೆ ಆಟನ ಆಡಿ ಇವತ್ತಿನ ಈ ವಿಡಿಯೋನ ಏನ್ ಮಾಡ್ತಾ ಇದ್ದೀನಿ. ನಿಮ್ಗೆ ಅಮ್ಮ ಇಷ್ಟನಾ ನಾನಿಷ್ಟನಾ? ನೀನ್ ನೀವೊಬ್ರ ಹೆಸರು ಹೇಳ್ಬೇಕು. ನಾನಿಷ್ಟನಾ ಅಮ್ಮ ಇಷ್ಟನಾ? ಆಮೇಲೆ ಅಮ್ಮ ಇಷ್ಟ ಇಲ್ಲ. ಬೇಕಾದ್ರೆ ನಾನು ಬೇಕಾದ್ರೆ ಬಿಡ್ತಾಳ ನೋಡು, ಅವ್ರ ಅಮ್ಮನ್ ಬಿಡಕ್ಕಲ್ಲ ಅಲ್ಲ. ಬರೀ